ರೈತ ಬಾಂಧವರೇ ನಮಸ್ಕಾರ. ಇವತ್ತು 16ನೇ ತಾರೀಕು ಫೆಬ್ರವರಿ 2026. ಇಲ್ಲಿ ನಾವು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೀನಿ. ನಮ್ಮ ಇವರು ರಾಮಚಂದ್ರ ರೆಡ್ಡಿ ಅಂತ ಮರದಘಟ್ಟ, ಇವರು ನಮಗೆ ಕಂಟಿನ್ಯೂಸ್ ಆಗಿ ಕ್ರಾಪ್ ಮಾಡ್ತಾವ್ರೆ. ಮತ್ತು ಈ ಕ್ರಾಪ್ ಇವತ್ತು ನಾನು ತೋರಿಸ್ತಾ ಇದ್ದೀನಲ್ಲ, ಇದು 2ನೇ ದಿವಸ ಇನ್ನೂ ಕಟ್ತಾ ಇರೋದು. ನೋಡಿ ನಿಮ್ಮ ಗೂಡುಗಳು ಎಷ್ಟು ಚೆನ್ನಾಗಿ ಕಟ್ತಾ ಇದೆ. ಅವ್ರನ್ನ ಒಂದು ಸಾರಿ ವಿಚಾರಿಸೋಣ ಅವ್ರು ಹೆಂಗೆಲ್ಲ ಮಾಡಿದ್ರು ಅಂತ. ಇದು ಯಾಕೆ ಮಾಡ್ತಾ ಇದ್ದೀನಿ ಪದೇ ಅಂದರೆ ನಿಮಗೂ ಈ ಥರ ಮಾಡಬೇಕು ಅನ್ನೋದು ಅನಿಸ್ಲಿ ಅನ್ನೋ ಉದ್ದೇಶ ಅಷ್ಟೇ. ಇದರಲ್ಲಿ ಇನ್ನೇನು ನಮಗೆ ಹೊಟ್ಟೆ ತುಂಬ್ಕೊಳ್ಳೋದೇನಿಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕಾದ್ರೆ ಎಲ್ಲರೂ ಒಬ್ರಿಗೊಬ್ಬರು ಶೇರ್ ಮಾಡ್ಕೊಬೇಕಂದ್ರೆ ಅವ್ರು ಏನು ಮಾಡಿರ್ತಾರೆ ಅದನ್ನು ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ನಾನು ಇದು ಮಾಡಿಸ್ತಾ ಇದ್ದೀನಿ. ನಮ್ಮ ಇವಾಗ ರಾಮಚಂದ್ರ ರೆಡ್ಡಿ ಮತ್ತು ಬಾಬು ಅಂತ ಅವರು 2ನೇ ಕ್ರಾಪ್ ಮಾಡಿದ್ದಾರೆ. ಇವಾಗ 2ನೇ ಕ್ರಾಪ್ ಒಂದೇ ಊರವರು, ಅವರು ಪಕ್ಕ ಮನೆಯವರು. ಇವಾಗ ನಮ್ಮ ರಾಮಚಂದ್ರ ರೆಡ್ಡಿ ಅವ್ರನ್ನ ಈ ಬೆಳೆ ಮಾಡಬೇಕಾದ್ರೆ ಏನು ಮಾಡಿದ್ರು ಅಂತ ಕೇಳೋಣ. ಮೊದಲು ಏನು ಮಾಡಿದ್ರಿ ಸರ್ ಮನೆಗೆ? ಸರ್ ಮನೆಗೆ ಬಂದು ಫಸ್ಟು ಬ್ಲೀಚಿಂಗು ಕೆಳಗಡೆ ಹಾಕಿದ್ವಿ. ಹಾಕಿಬಿಟ್ಟು ಒಂದು ದಿನ ಎಲ್ಲ ಮನೆಯೆಲ್ಲ ಪೂರ್ತಿ ತೊಳೆದು ಬಿಟ್ಟು ಎಲ್ಲ ಕ್ಲೋಸ್ ಮಾಡಿ ಕೆಳಗಡೆಗೆ ಬ್ಲೀಚಿಂಗ್ ಹಾಕಿದ್ದೀನಿ. ಹಾಕಿ ಒಂದಿನ ಬಿಟ್ಬಿಟ್ಟೆ. ಮಾರನೇ ದಿವಸ ಅದನ್ನ ಕ್ಲೀನ್ ಮಾಡಿ ಆಮೇಲೆ ಸಿರಿಪೈಟರು ತಿರುಗಿ ಜಿರ್ಮಿಟಲ್ಲು. ನನಗೆ ಸಿರಿಪೈಟರ್ ಸಿಕ್ತಿ ಸತ್ತಿ, ಜಿರ್ಮಿಟಲ್ ಸಿಕ್ಕಿಲ್ಲ. ಅದನ್ನ ಮಾಡ್ತಿದ್ದೀನಿ. ಅದಾದ್ಮೇಲೆ ಹುಳ ಬಂತ. ಅದಾದ್ಮೇಲೆ ಹುಳ ಬಂದ್ಮೇಲೆ ಏನೇನ್ ಮಾಡಿದ್ರಿ ಜ್ವರಗಳಿಗೆಲ್ಲನು? ಸರ್ ಜ್ವರಗಳಿಗೆಲ್ಲನು 2ನೇ ಜ್ವರ ಎದ್ದ ಮೇಲೆ, ಯಾಕಂದ್ರೆ ಇದು ನಮ್ಗೆ 2ನೇ ಜ್ವರ ಕೊಡೋದು, ಅವಾಗ ನಾವ್ ಏನ್ ಕೊಡಕ್ಕಾಗಲ್ಲ. 2ನೇ ಜ್ವರ ಎದ್ದ ಮೇಲೆ 2 ಸೊಪ್ಪು ಕೊಟ್ಟು ಬಿಟ್ಟು ಇದನ್ನ ಕೊಟ್ಟಿದ್ದೀನಿ, ರೆಕ್ಸಾ ಪವರ್ ಪ್ಲಸ್ ಇದನ್ನ ಕೊಟ್ಟಿದ್ದೀನಿ. ಇದನ್ನ ಕೊಟ್ಟ ಮೇಲೆ ಆಮೇಲೆ ಡೈಲಿ ಒಂದ್ ದಿವಸ ರಕ್ಷಾ ಪವರ್ ಕೊಟ್ಟಿದ್ದೀನಿ. ಸುಣ್ಣದಲ್ಲಿ ಮಿಕ್ಸ್ ಮಾಡ್ಕೊಂಡು 1 kg ಸುಣ್ಣಕ್ಕೆ ಇದನ್ನ ಮಿಕ್ಸ್ ಮಾಡಿದ್ದೀನಿ. ಇದನ್ನ ಕೊಟ್ಟಿದ್ದೀನಿ ಪ್ರತಿಯೊಂದು ದಿನ. ಯಾಕಂದ್ರೆ ಈ ಕ್ಲೈಮೇಟ್ ಅಲ್ಲಿ ಚಳಿ ತುಂಬಾ ಇತ್ತಲ್ವಾ, ಪ್ರತಿದಿನ ಕೊಟ್ಟಿದ್ದೀನಿ. ಕ್ಲೈಮೇಟ್ ಎಷ್ಟಕ್ಕೆಲ್ಲ ಹೋಗಿತ್ತು? 16ಕ್ಕೆಲ್ಲ ಹೋಗಿತ್ತು ಅಂತ ಇದ್ರಿ ನೀವು? ಸರ್ 16ಕ್ಕೆ ಬಂದ್ಬಿಡ್ತು, ನೀರಾಂಶನೇ ಇಲ್ಲ. ಅವಾಗ ಬಂದು ಮನೆಗೆ ಈ ಸೆಂಟ್ರಲ್ಲಿ ಗೋಣಿ ಚೀಲ ಹಾಕಿ ನೀರು ಹಾಕಿದ್ರಿ ಅದ್ರ ಮೇಲೆ ತೇವಾಂಶ ಇಂಪ್ರೂವ್ ಮಾಡಕ್ಕೆ. ಅವಾಗ ಹುಳು ಇಲ್ಲ, ಮೇಲ್ಗಡೆ ಇಟ್ಟಿದ್ದೆ, ಈ ಕೆಳಗಡೆ ಹುಳು ಇಲ್ಲ. ನೀರ್ ಹಾಕಿ ತಿರುಗಿ 50% ತಂದೆ ಅದನ್ನ. ಗುಡ್. ಇದರಿಂದ ನಿಮ್ಗೆ ಏನ್ ಅನಿಸ್ತದೆ ಇವಾಗ ಈ ಟೆಕ್ನಾಲಜಿ ಎಲ್ಲ ಉಪಯೋಗಿಸೋದ್ರಿಂದ? ಕ್ರಾಪ್ ಚೆನ್ನಾಗಿ ಬಂದಿದ್ಯಾ? ಕ್ರಾಪ್ ನೋಡಿ ಸರ್, ಒಂದು ಹುಳು ಯಾವ್ದಾದ್ರು ಒಂದು ಹುಳು ವೇಸ್ಟ್ ಇಲ್ಲ, ನೋಡ್ಬೋದು. ಯಾವ ಡ್ಯಾಮೇಜ್ ಇಲ್ಲ. ನೋಡಿ ಇದೇ ಪೌಡರ್ ನಾವು ಉಪಯೋಗಿಸ್ತಾ ಇರೋದು. ಆಮೇಲೆ ಜ್ವರಕ್ಕೆ ಕ್ಲೀನ್ ಆಗಿ ಕೂತ್ಕೊಂಡ್ರೆ ಈ ರಕ್ಷಾ ಪವರ್ ಉಪಯೋಗಿಸ್ತೀನಿ. ಜ್ವರ ಕ್ಲೀನ್ ಆಗಿ ಕೂತ್ಕೊಂಡ್ರೆ ಇದನ್ನ ಕೆಜಿ ಸುಣ್ಣಕ್ಕೆ 1 ಪ್ಯಾಕೆಟ್ ಹಾಕೊಂಡು ಇದನ್ನ ಹಾಕಿದ್ರೆ ಇದರಿಂದ ಪ್ರಯೋಜನ ಏನ್ ಗೊತ್ತಾ? ಯಾವುದೇ ಒಂದು ರೋಗ ಬರಲ್ಲ. ಕ್ಲೀನ್ ಆಗಿ ಜ್ವರ ಎದ್ದು ನೀಟಾಗಿ ಬರುತ್ತೆ ಹುಳು. ಆಮೇಲೆ ತಿರುಗಿ ಜ್ವರ ಎದ್ದ ಮೇಲೆ 2 ಸೊಪ್ಪು ಕೊಟ್ಟು ಬಿಟ್ಟು ರಕ್ಷಾ ಪವರ್ ಪ್ಲಸ್ ಕೊಡ್ತಾ ಇದೀರಾ? ಎಲ್ಲಾ ಜ್ವರಗಳಲ್ಲೂ ಹಂಗೆ ಮಾಡ್ತಾ ಇದೀರಾ? ಗುಡ್. ಲಾಸ್ಟ್ ಫೈನಲ್ ಹಣ್ಣು ಸ್ಯಾಂಪಲ್ ಬಂದಾಗ ಇದನ್ನ ಕೊಡ್ತೀನಿ. ಆಮೇಲೆ ಲಾಸ್ಟ್ ಸೊಪ್ಪು ಹಾಕಕ್ ಮೊದಲು ಇದನ್ನ ಕೊಡ್ತೀರಾ? ನಿಮ್ಗೆ ಮಾರ್ಕೆಟ್ ಅಲ್ಲಿ ರೇಟ್ಗಳೆಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ರೇಟ್ಗಳು ಬರ್ತವೆ ಸರ್. ತೂಕಗಳು ಚೆನ್ನಾಗಿ ಬರ್ತಾ ಇದೆಯಾ? ತೂಕ ಸೂಪರ್ ತೂಕ ಬರುತ್ತೆ ಸರ್. ಗುಡ್. ಯಾಕಂದ್ರೆ ಇಷ್ಟೊಂದು 22ನೇ ಬೆಳೆ ಇದು. ನೋಡ್ತಾನೆ ಇದೀರಾ? ಹೌದು, ನಾನು ನೋಡ್ತಾ ಇದೀನಿ. ಬಟ್ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ. ಹೌದು ಸರ್. ತೂಕ ಎಲ್ಲ ಚೆನ್ನಾಗಿ ಬರುತ್ತೆ. ಇದು ನಮ್ಮ ಇವರು ರಾಮಚಂದ್ರ ರೆಡ್ಡಿ ಅವರದ್ದು ಎಕ್ಸ್ಪೀರಿಯನ್ಸ್. ಈ ಬೆಳೆ ಇವತ್ತು ನಾನು ಹೇಳಿದ್ನಲ್ಲ, ಡೇಟು 16 ಫೆಬ್ರವರಿ 2026. ಅದೇ ಥರ ನಮ್ಮ ಬಾಬು ಅವರು ಇದು ರೆಕ್ಸಾ ಪವರ್ ಪ್ಲಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಇವ್ರ ಮನೆ ಪಕ್ಕದವರೇ. ರಾಮಚಂದ್ರ ರೆಡ್ಡಿ ಅವರು ಗೈಡ್ ಲೈನ್ಸ್ ಪ್ರಕಾರ ಅವ್ರು ಏನ್ ಮಾಡ್ತಾರೆ ಅದನ್ನೇ ನಮ್ಗೆ ಹೇಳ್ಕೊಟ್ರು. ಅದೇ ಪ್ರಕಾರ ನಾವು ಮಾಡಿದ್ವಿ. ಇದೇ ತರ ನಮ್ದು ಬಂದಿದೆ. ಒಂದ್ ದಿವಸ ಮೊದಲೇ ಹಣ್ಣಾಗಿದೆ ಅವ್ರದ್ದು. ನಮ್ದು ಮುಂಚೆ ಆಗಿದೆ, ಒಂದ್ ದಿವಸ ಹಿಂದೆ. ರಾಮಚಂದ್ರ ರೆಡ್ಡಿ ಅವರು ಸ್ವಲ್ಪ ಸೊಪ್ಪು ಶಾರ್ಟೇಜ್ ಆಗಿದೆ, ಸ್ವಲ್ಪ ಲೇಟ್ ಆಯ್ತು. ಆಮೇಲೆ ನಮ್ಮ ಬಾಬು ಅವ್ರದ್ದು ಚೆನ್ನಾಗಿ ಬಂದಿದೆ. ಆಮೇಲೆ ಸುತ್ತು ಓಪನ್ ಇದೆ, ಅದರಿಂದ ಅದಕ್ಕೆ ನಾವು ಶೇಡ್ ನೆಟ್ ಹಾಕೊಂಬಿಡಿ, ಸುತ್ತು ನೆರಳು ಮಾಡಿಬಿಟ್ಟು ಹಾಕ್ಬಿಟ್ಟು ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇವಾಗ ಬೆಳಿಬೇಕು ನೀವು. ಇನ್ನು ಏಪ್ರಿಲ್ ಮೇವರೆಗೂ ಹೆಂಗ್ ಬೆಳಿತೀರೋ ಹಂಗೆ ದುಡ್ಡು ಬರ್ತಾ ಇರುತ್ತೆ. ಚೆನ್ನಾಗಿ ಬೆಳೆಸ್ತೀನಿ. ಶೇಡ್ ನೆಟ್ ಹಾಕಿದ್ರೆ ಇನ್ನು ಚೆನ್ನಾಗಿ ಬೆಳೆಸ್ತೀನಿ. ಏನ್ ಗೊತ್ತಾ, ಆವಾಗ ಸೊಪ್ಪುಗೆ ನೀರು ಹಾಕಿ ಚೆನ್ನಾಗಿ ಮಾಡಿದ್ರೆ ಈ ನಾವು ಕೇಳೋ ತರ ಬರುತ್ತೆ ಬೆಳೆ. ಓಕೆ, ಗುಡ್. ಇದು ಒಂದು ಕ್ರಾಪ್ ಫೇಲ್ ಇಲ್ದಿರ ಮಾಡಿರ್ತಕ್ಕಂಥ ನಮ್ಮ ರಾಮಚಂದ್ರ ರೆಡ್ಡಿ ಅವ್ರದ್ದು. ಮತ್ತು ಇವರು ಅಷ್ಟೇ ಚೆನ್ನಾಗಿದೆ ಮನೆ. ಅವರು ಒಂದು ಹೋಗ್ದಂಗೆ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಇಬ್ಬರು ಗೈಡ್ ಲೈನ್ಸಲ್ಲೇ ಮಾಡಿ ಚೆನ್ನಾಗಿ ಬರುತ್ತೆ 100%. ಆಗ ಅವ್ರ ಗೈಡ್ ಲೈನ್ಸಲ್ಲೇ ಮಾಡಿ ನಿಮ್ಗೆ ಯಾವಾಗಲೂ ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ರೇಟ್ ಸಿಗಲಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ಸ್.
ಹೇಳಿ. ಇರಿ. ನಮಸ್ಕಾರ ರೈತ ಬಾಂಧವರೇ, ನಾವು ಇವತ್ತು ಅಗರಿ ಬೊಮ್ಮನಹಳ್ಳಿ ಹೂವಿನಡಗಲಿ ಸರ್. ನಿಮ್ಮ ಹೆಸರೇನು ಹೇಳಿ? ಕೊಂಬಳಿ ಸುರೇಶ್ ಅಂತ ಹೇಳಿ ಶಿವಪುರದವ್ರು ನಾವು. ಹೂವಿನಡಗಲಿ ತಾಲೂಕು. ಇದು ನೋಡಿ ಸೊಪ್ಪು ನಂಬರ್ 1 ಇದೆ. ಒಂದು ಎಲೆ ಕೂಡ ಏನು ಮಿಸ್ಟೇಕ್ ಇಲ್ಲ, ಯಾವುದೇ ರೋಗ ಇಲ್ಲ, ಆಮೇಲೆ ಬೆಳವಣಿಗೆ ಪ್ರಾಬ್ಲಮ್ ಇಲ್ಲ. ಆಮೇಲೆ ಇವರು ಎಷ್ಟು ಸಾಲ ಇದೆ ಸರ್ ಇದು ಮೇಯಿಸಿದ್ದು? ಇದೊಂದು 4 ರಿಂದ 8 ಸಾಲ ಇದೆ ಅಷ್ಟೇ. 8 ಸಾಲಕ್ಕೆ ಎಷ್ಟು ಮಟ್ಟ ಮೇಯಿಸ್ತೀರಿ? 180 ರಿಂದ 200 ಮಟ್ಟ ಮೇಯಿಸ್ತೀವಿ. ಎಷ್ಟು ಉದ್ದ ಇದೆ ಇದು? ಸುಮಾರು ಒಂದು 300 ಅಡಿ 400 ಅಡಿ ಬರೋದು, ಸ್ವಲ್ಪ ಹೆಚ್ಚು ಕಡಿಮೆ. ನೀವು ಇದಕ್ಕೆ ತೋಟಕ್ಕೆಲ್ಲ ಏನೇನು ಹಾಕ್ತೀರಾ? ಏನಿಲ್ಲ, ನೋಡ್ರಿ ಇದು ಕಸ ಕಡ್ಡಿ ಎಲ್ಲ ಒಂದು ಇದೆಲ್ಲ ನಿಮ್ದು ರೇಷ್ಮೆ ವೇಸ್ಟ್ ಅಲ್ವಾ? ಎಷ್ಟು ವರ್ಷದಿಂದ ಆಗ್ತಾ ಇದೀರಿ ಇದನ್ನ? ಸುಮಾರು ಈಗಲೇ ಒಂದು 8-10 ವರ್ಷ ಆಯ್ತು. ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ? ಪ್ರಾಬ್ಲಮ್ ಆಗಿಲ್ಲ. ಅದಾದ್ಮೇಲೆ ಏನ್ ಮಾಡ್ತೀರಾ? ಇವಾಗ ನೋಡಿ ಇದೆಲ್ಲ ಏನು ಮಲ್ಚಿಂಗ್ ಮಾಡಿದೀರಾ? ಮಲ್ಚಿಂಗ್ ಮಾಡೋದಕ್ಕೆ ಇದು ಸೆಣಬು, ಡಯಾಂಚ, ಇವೆಲ್ಲ ಆಮೇಲೆ ಹಲಸಂದಿ ಪ್ರತಿ ಬೆಳಿಗ್ಗೆ ಹಾಕ್ತಿವಿ, ಮಲ್ಚಿಂಗ್ ಮಾಡ್ತೀವಿ. ಆಮೇಲೆ ಏನಾದ್ರು ರಾಸಾಯನಿಕ ಗೊಬ್ಬರಗಳು ಹಾಕ್ತೀರಾ? ಕಡಿಮೆ ಚೂರು ಹಾಕ್ತೀವಿ, ಇಲ್ಲ ಅಂತ ಅಲ್ಲ. ಸ್ವಲ್ಪ ಯಾವಾಗ ಚೂರು ಒಂದು ಕಡಿಮೆ, ಭಾಳ ಕಡಿಮೆ ಹಾಕ್ತೀವಿ ಅನಿವಾರ್ಯ ಇದ್ರೆ ಸ್ವಲ್ಪ. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವೇಸ್ಟ್ ಎಲ್ಲ ಎಲ್ಲೂ ಬಿಸಾಕ್ದಂಗೆ ಇದರಲ್ಲಿ ಹಾಕಿದ್ದಾರೆ. ಮತ್ತೆ ಇದರಲ್ಲಿ ದೈಲಾಂಚ, ಬೇರೆ ಬೇರೆ ಸೊಪ್ಪುಗಳು ನೀಟಾಗಿ ಬೆಳೆದಿದ್ದಾರೆ. 12 ತಿಂಗಳು ಇರ್ತದೆ ಗೊಬ್ಬರ. ಹಸಿರೆಲೆ ಗೊಬ್ಬರ ನೀವು ಎಷ್ಟು ತಿಂಗಳು ಇರ್ತದೆ ಸರ್? 12 ತಿಂಗಳು ಇರ್ತದೆ, ಕಂಟಿನ್ಯೂ ಬೆಳಗ್ಗೆ ಇರ್ತದೆ. ವೆರಿ ಗುಡ್. 20 ದಿವಸಕ್ಕೆ ಒಂದ್ಸಲ ಕಟಾವಾಗಿ 20 ದಿವಸಕ್ಕೆ ಮತ್ತೆ ಹಾಕ್ಬಿಡ್ತೀವಿ. ಇಷ್ಟು ಚೆನ್ನಾಗಿ ಬೆಳೆಸವ್ರೆ. ಮತ್ತು ಸೊಪ್ಪು ಮಾತ್ರ ಆಸೆ ಆಗುತ್ತೆ. ಇದು ಅಷ್ಟು ಚೆನ್ನಾಗಿದೆ ಸೊಪ್ಪು. ಎಲೆನೂ ಅಷ್ಟೇ ಚೆನ್ನಾಗಿದೆ. V1 ಒಂದು ಹುಳನೂ ಇಲ್ಲ ಸರ್. ಈ ಹುಳು ಏನಾದರೂ ಬಿದ್ದಿತ್ತ ನಿಮ್ದಕ್ಕೆ? ಇದಕ್ಕೆ ಈ ಸಾರಿ ಬಿದ್ದಿತ್ತು ಫಸ್ಟಿಗೆ, ನುಸಿ. ಆಮೇಲೆ ಲೀಫ್ ರೋಲರ್ ಮೊನ್ನೆ ಎಲ್ಲ ಬೀಳ್ತಾ ಇತ್ತಲ್ಲ, ಸುಳಿ ಹುಳ ಆ ಥರ ಬಿದ್ದಿತ್ತು. ಅವಾಗೆಲ್ಲ ಕಂಟ್ರೋಲ್ ಆಯ್ತು, ಇವಾಗಿಲ್ಲ. ಇವಾಗ ಕ್ಲೋಸ್ ಆಯ್ತು. ಕ್ಲೋಸ್ ಆಯ್ತು. ಇನ್ಮೇಲೆ ಬರಲ್ಲ ಈಗ. ಮತ್ತೆ ನೆಕ್ಸ್ಟ್ ಮುಂದೆ ಬರ್ಬೇಕು, ಬಂದ್ರಷ್ಟೇ. ಇವಾಗ ಬರಲ್ಲ. ಸೊಪ್ಪು ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವೇಸ್ಟ್ನ ಅವ್ರು ಎಲ್ಲರೂ ನಾವು ಬಿಸಾಕ್ತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ತೋಟಗಳಿಗೆ ಹಾಕ್ಕೊಂಡಿದ್ದಾರೆ. ಸೆಂಟ್ರಲ್ ಸಾಲಲ್ಲಿ ಹಾಕಿದ್ದಾರೆ. ಒಂದು ಸಾಲಿಂದ ಸಾಲಕ್ಕೆ ಎಷ್ಟಿದೆ ಡಿಸ್ಟೆನ್ಸ್? ಸಾಲಿಗೆ 8 ಅಡಿ ಇದೆ. ಗಿಡದಿಂದ ಗಿಡಕ್ಕೆ 3 ಅಡಿ ಇದೆ. ಅಲ್ಲಿ ಮಧ್ಯದಾಗ ಗ್ಯಾಪ್ 3.5 ಅಡಿ ಇದೆ. ಅದು ನೀವು ವೇಸ್ಟ್ ಹಾಕಿರೋದು. 2 ಅಡಿ ಟ್ರೆಂಚ್ ತೆಗ್ದಿದ್ದೀವಿ. ಇಡೀ 2 ಎಕರೆ ಟ್ರೆಂಚ್ ತೆಗ್ದಿದ್ದೀವಿ. ಇವಾಗ ನೀವು ಕ್ರಾಪ್ಗಳು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀರಿ, ಚೆನ್ನಾಗಿ ಬರ್ತಾವ? ಚೆನ್ನಾಗಿ ಬರ್ತಾವೆ, ಏನು ಪ್ರಾಬ್ಲಮ್ ಏನಿಲ್ಲ. ವೆರಿ ಗುಡ್. ಇವಾಗ ಲಾಸ್ಟ್ ಕ್ರಾಪ್ ಯಾವಾಗ ಮುಗೀತು? ಮೊನ್ನೆ ಮುಗಿದೈತಿ. ನೀವು ರೀಸೆಂಟಿಗೆ ಒಂದು ವಾರ ಆಯ್ತು ಅಷ್ಟೇ. ಏನು ರೇಟ್ ಹೋಯ್ತು? ರೇಟು 700 ರೂಪಾಯಿ ಆಯ್ತು. ಸ್ವಲ್ಪ ಬೇರೆದು ಸ್ವಲ್ಪ ಇದೆ, ಸ್ವೀಟ್ ಪಾಯ್ಜನ್ ಆಗಿತ್ತು, ಹಾಗೆ ಸ್ವಲ್ಪ ಕಡಿಮೆ ಆಯ್ತು. ಆಮೇಲೆ ಏನು ಪೌಡರ್ ಉಪಯೋಗಿಸಿದ್ರಿ ನೀವು? ರಕ್ಷಾ ಪವರ್ ಪ್ಲಸ್. ಅವೆರಡನ್ನ ಚೆನ್ನಾಗಿದೆಯಾ ನಿಮಗೆ? ಚೆನ್ನಾಗಿದೆ. ಈಗಾಗಲೇ ಸುಮಾರು ಒಂದು 8-9 ಬೆಳೆ ಆಯ್ತು, ಕಂಟಿನ್ಯೂ ಬಳಸ್ತದೆ. ಈಗೇನು ನೀವು ದಿವಕರಣ ಹೇಳಿದ್ರಲ್ಲ, ಅವಾಗಲೇ ಇದನ್ನು ಕಂಟಿನ್ಯೂ ಸ್ಟಾರ್ಟ್ ಆಗ್ತದೆ. ವೆರಿ ಗುಡ್. ಇದು ನಮ್ಮ ರೈತರದ್ದು. ಬಟ್ ಸೊಪ್ಪು ಮಾತ್ರ ಸೂಪರ್ ಆಗಿದೆ. ಇದು ನೀವು ಯಾರು ಬೇಕಾದ್ರೂ ಬಂದು ನೋಡಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ಸೊಪ್ಪೇ ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದೇ ಉದಾಹರಣೆ. ಒಂದು ಕ್ರಾಪ್ ಹೋಗ್ದಂಗೆ ಮಾಡ್ತಾರಂತೆ ಅವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ.